ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಸಂಜೀವ್ ಕುಮಾರ್ ಸರ್, ಕ್ವಿಕ್ಲಿ, ರೈತರ ಹಿತಾಸಕ್ತಿಗಳ ಕಾಂಪ್ರಮೈಸ್ ಆಗಿದಾವ? ಇಲ್ಲ. ಕಾರಣ ಹೇಳ್ತೀನಿ. ಇನ್ನೂ ಡೀಲ್ ಫೈನಲ್ ಆಗಿಲ್ಲ. ಓಕೆ, ಇಂಟರಿಮ್ ಅಗ್ರಿಮೆಂಟ್ ಅಂತದ್ದು ಇನ್ನು ನಾವು ಆಲ್ರೆಡಿ ಚರ್ಚೆ ಮಾಡಿದೀವಿ. ಆಮೇಲೆ ಇಂಟೆಂಟು, ಆಮೇಲೆ ವಿಲ್, ಎರಡರ ಬಗ್ಗೆ ಡಿಫ್ರೆನ್ಸ್ ಇದೆ. ಪಲ್ಸಸ್ ಬಗ್ಗೆ ಆಲ್ರೆಡಿ ಕೇಶವ್ ಅವರು ಕೂಡ ಮಾತಾಡಿದ್ದಾರೆ. ಈಗ ಮೇನ್ ಏನು ಸೀರಿಯಲ್ಸ್ ಏನಿದೆಯವ, ದವಸ ಧಾನ್ಯಗಳು, ಇದು ಲೈಕ್ ರೈಸ್ ಆಯ್ತು, ವೀಟ್ ಆಯ್ತು, ಇವೆಲ್ಲ ನಾವು ಲಾರ್ಜರ್ ಗ್ಲೋಬಲ್ ಕಾಂಟೆಕ್ಸ್ಟ್ ಇಂದ ನೋಡ್ಬೇಕು. ಓಕೆ, ಈಗ ಅಮೇರಿಕಾದಿಂದ ನಾವು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅದು ನಮ್ಮ ವೀಟ್ ಪ್ರೊಡಕ್ಷನ್ಗೆ ಯಾವ ಮಾರ್ಕೆಟ್ ಇದೆ ಅನ್ನೋದೊಂದು ಯೋಚನೆ ಮಾಡ್ಬೇಕು. ಆಲ್ರೆಡಿ ನಾ ಹೇಳಿದೀನಿ, ನಮ್ಮ ವೀಟ್ ಪ್ರೊಡಕ್ಷನ್ಗೆ ಆಲ್ರೆಡಿ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆಗಿದೆ. ಪ್ಲಸ್ ಎರಡನೇದು CIS ಜೊತೆಗೆ ಏನು ಅಗ್ರಿಮೆಂಟ್ ಆಗಿದೆ ರಷ್ಯಾ ಜೊತೆಗೆ, ಅದರಿಂದ ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮಾರ್ಕೆಟಬಿಲಿಟಿ ಎಕ್ಸ್ಪಾಂಡ್ ಆಗುತ್ತೆ. ಸೊ ಬರೀ ಇದನ್ನೊಂದು ಐಸೋಲೇಷನ್ ಅಲ್ಲಿ ನೋಡೋದು ಈ ಒಂದು ಅಗ್ರಿಮೆಂಟ್ ನ ಬಹಳ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಈಗ ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿ ನಾವು ಅಸೆಸ್ ಮಾಡ್ಬೇಕಾದ್ರೆ ನಾವು ಬರೀ ಇಂಡಿಯಾ ಅಮೆರಿಕ ಅಷ್ಟೇ ಟ್ರೇಡ್ ಮಾಡ್ತಾ ಇಲ್ಲ. ಹೌದಲ್ಲ, ನಮಗೆ ಪ್ರಾಡಕ್ಟ್ಸ್ ಅಮೆರಿಕದಿಂದ ವೀಟ್ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಪ್ರಾಡಕ್ಟ್ GI ಟ್ಯಾಗಿಂಗ್ ಅಂತ ಹೇಳಲ್ಲ ನಾನು, ಬಟ್ ಒಂದಷ್ಟು ಇಂಡಿಜಿನಸ್ ಪ್ರಾಡಕ್ಟ್ಸ್ ಇರ್ತವೆ, ಅದು ಯಾವತ್ತಿಗೂ ಕೂಡ ಪ್ರಾಬ್ಲಮ್ ಅಲ್ಲಿ ಬರಲ್ಲ. ಲೈಕ್ ಕಾಶ್ಮೀರಿ ಆಪಲ್, ಕಿನ್ನೋರ್ ಆಪಲ್ ಯಾವತ್ತಿಗೂ ಕೂಡ ಅಮೆರಿಕನ್ ನೀವು ಸಿಂಪಲ್ ಮಾರ್ಕೆಟ್ಗೆ ಹೋಗಿ ನೋಡಿದ್ರೆ ಕಾಂಪೀಟ್ ಮಾಡಿದಾಗ ಇವು ಯಾವತ್ತೂ ಸೇಲ್ ಆಗ್ತವೆ. ಅದಕ್ಕೆ ಎರಡು ಕಾರಣ ಇದೆ. ಒಂದು ಅದರದ್ದು ಇಂಡಿಜಿನಿಟಿ, ಎರಡನೇದು ಅದರ ಮಾರ್ಕೆಟಬಿಲಿಟಿ ಅಂಡ್ ಔಟ್ರೀಚ್ ಏನಿದೆ. ಸೊ ಫಾರ್ ಎಕ್ಸಾಂಪಲ್ ಇದೊಂದು ಓಪನ್ ಮಾರ್ಕೆಟ್ ಆಗುತ್ತೆ, ನೋ ಡೌಟ್ ಸ್ವಲ್ಪ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ, ಬಟ್ ಅದು ಹೇಳೋದು ರೇಟ್ಸ್ ಬಹಳ ವೇರಿ. ಇವತ್ತಿಗೂ ಕೂಡ ನಾವು ಕಿನ್ನೋರ್ ಆಪಲ್ ಪರ್ಚೇಸ್ ಮಾಡಕ್ ಹೋಗೋದೆ 80 ರೂಪಾಯಿಗೆ ಬಂದ್ರೆ ಅಮೆರಿಕನ್ ಆಪಲ್ ಒಂದು 160 ರೂಪಾಯಿಗೆ ಬರುತ್ತೆ. ಕರೆಕ್ಟ್, ಹ್ಯೂಜ್ ಅದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿ ಆಸ್ಟ್ರೇಲಿಯನ್ ಆಪಲ್ ಬರುತ್ತೆ ನಮ್ಮ ಹತ್ರ. ಸೊ ಇವೆಲ್ಲ ನಾವು ಕಂಪೇರ್, ಇದು ಸ್ಕಾಟ್ಲ್ಯಾಂಡ್ ಆಪಲ್ ಬಹಳಷ್ಟು ವೆರೈಟಿ ಬರ್ತವೆ. ಅದು ಬಂದಾಗ ಅದು ಓಪನ್ ಮಾರ್ಕೆಟ್ ನಮಗೆ ಚಾಲೆಂಜ್ ಮಾಡತ್ ಅನ್ನೋದಾದ್ರೆ ನಾವು ಗ್ಲೋಬಲೈಸೇಷನ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಇದು ಕಾಂಪ್ರಮೈಸ್ ಅಲ್ಲ, ಇದನ್ನ ಲಾರ್ಜರ್ ಕ್ಯಾನ್ವಾಸ್ ನಲ್ಲಿ ನೋಡ್ಬೇಕು. ರಷ್ಯಾ, ಬ್ರಿಕ್ಸ್, ಯುರೋಪಿಯನ್ ಯೂನಿಯನ್ ಇವ್ರ ಜೊತೆ ಏನು ಸಕ್ಸಸ್ಫುಲ್ ಆಗಿ ಸ್ಟ್ರಾಟಜಿಕ್ ಅಟಾನಮಿ ಎಕ್ಸರ್ಸೈಸ್ ಮಾಡಿದ್ದಾರೆ ಮೋದಿಜಿ ಅವರು ಹಿಂದೆ ಒಂದು ವರ್ಷದಲ್ಲಿ, ಈ ಒಂದು ಲಾರ್ಜರ್ ಕಾಂಟೆಕ್ಸ್ಟ್ ಇಂದ ನೋಡಿ ಇದನ್ನ ಪಾಲಿಸಿ ನೋಡ್ಬೇಕಂತ ಹೇಳಿ. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.